ಆಮೇಲೆ ನಾನು ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಹೇಳಿದ್ದೀನಿ. ಆಮೇಲೆ UKP ಇದೆಯಲ್ಲ, ಅಪ್ಪರ್ ಕೃಷ್ಣ 3ನೇ ಹಂತ, ಆ 3ನೇ ಹಂತದಲ್ಲಿ ನಾವು ಅಂದರೆ ಈ ವರ್ಷ ಮಾತಾಡಿದ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ JT ಪಾಟೀಲು ಮತ್ತು ಸರ್ನಾಯ್ಕ್, ಬಾಗಲಕೋಟೆ ಅಧ್ಯಕ್ಷರ ಹೆಸರೇನು ಅಲ್ಲ, ನಂಜೈನ್ ಮಠ್, ನಾವು ತೀರ್ಮಾನ ಮಾಡಿದ್ದೀವಿ 30 ಲಕ್ಷ ಖುಷ್ಕಿ ಜಮೀನಿಗೆ, 40 ಲಕ್ಷ ನೀರಾವರಿ ಜಮೀನಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂತಂದರೆ ನಾವು UKP ಡ್ಯಾಮನ್ನು ಎತ್ತರಿಸಿದಾಗ 519.6 519.6 ಚದರ ಮೀಟರ್ನಿಂದ 524.256 ಅಲ್ಲಿ ಏರಿಸಿದಾಗ ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆಗುತ್ತಲ್ಲ, ಆ ಜಮೀನುಗಳಿಗೆಲ್ಲ ಈಗ ಸುಮಾರು 1 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ, 1 ಲಕ್ಷ ಎಕರೆ ಮುಳುಗಡೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಜಮೀನುಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ ಮೂಲಕ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂಥ ಜಮೀನುಗಳನ್ನ ಬೈ ಕನ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ, ಅಂದರೆ ಮುಂದಿನ ವರ್ಷದಿಂದ ಏಪ್ರಿಲ್ 1ರಿಂದ. ಕೊಡ್ತೀವಿಯಪ್ಪ. ಶುರುವಾಗಿ ನೀನು ಜಮೀನು ಕಳ್ಕೊಂಡಿದೀಯಾ? ಆಯ್ತು, ನಾವು ಕೊಡ್ತೀವಿ, ಅಲೋಕೇಶನ್ನೇ ಇಟ್ಕೊಂಡಿದ್ದೀವಿ. ನಾವು ಮಧ್ಯದಲ್ಲಿ ಮಾಡ್ತೀವಪ್ಪ, ಸಪ್ಲಿಮೆಂಟ್ರಿನಲ್ಲಿ ಕೊಡ್ತೀವಿ. ಈಗ ಸುಮಾರು 3,000 ಕೋಟಿ ರೂಪಾಯಿನ ಅಕ್ವಿಷನ್ಗೋಸ್ಕರನೇ ಇಟ್ಟಿದ್ದೀವಿ. ಪ್ರಾರಂಭ ಮಾಡಿದ ತಕ್ಷಣ ಶುರು ಮಾಡ್ತೀವಿ. ಮಾಡಿದ ಮೇಲೆ ಎಷ್ಟು ದುಡ್ಡು ಬರ್ತದೆ ಅಷ್ಟು, ಈ ವರ್ಷ ಎಷ್ಟಾಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಬೊಮ್ಮಾಯಿ ಹೇಳ್ದದಕ್ಕೆಲ್ಲ ಈಗ ಅಕ್ವಿಷನ್ ಆಗ್ಬೇಕಲ್ವೇನ್ರಿ? ಕನ್ಸೆಂಟು 10,000 ಕೋಟಿ ಆಗುತ್ತಾ, 15,000 ಕೋಟಿ ಆಗುತ್ತಾ, 20,000 ಕೋಟಿ ಆಗುತ್ತಾ ನೋಡ್ಬೇಕಲ್ಲ. ಈಗ 4 ವರ್ಷದಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ರು, ಒಂದೇ ಸಾರಿ ಮಾಡ್ತೀವಿ ಅಂತ ಹೇಳಿಲ್ಲ. ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು, ಒಂದೇ ವರ್ಷದಲ್ಲಿ ಮಾಡಿಬಿಡ್ತೀವಿ ಅಂತ. ಈಗ ಬೈ ಕನ್ಸೆಂಟ್ ಆಗೋದು, ಇದು ಪರಸ್ಪರ ಒಪ್ಪಂದದ ಮೂಲಕ. ಈಗ ಅವರು ಬರಬೇಕಲ್ಲ ನಮ್ಮ ಹತ್ರ, ನಾವು ಜಮೀನು ಕೊಡ್ತೀವಪ್ಪ 30,000 ಖುಷ್ಕಿ ಜಮೀನಿಗೆ, 30 ಲಕ್ಷ ಖುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಒಪ್ಕೊತೀವಿ, ಕೊಡ್ತೀವಿ ಅಂತ ಮುಂದೆ ಬಂದಾಗ ಕೊಡ್ತೀವಿ. ಸಪ್ಲಿಮೆಂಟ್ರಿ ಬಜೆಟ್ ಮಂಡಿಸ್ತೀವಲ್ಲ, ಜುಲೈಗೆ ಒಂದು ಮಂಡಿಸ್ತೀವಿ, ಆಮೇಲೆ ಡಿಸೆಂಬರ್ಗೆ ಒಂದು ಮಂಡಿಸ್ತೀವಿ, ಆಮೇಲೆ ಮಾರ್ಚ್ಗೆ ಒಂದು ಮಂಡಿಸ್ತೀವಿ. ಆಮೇಲೆ ತುಂಗಭದ್ರಾ ಜಲಾಶಯ ಇದೆಯಲ್ಲ, ಅದರಲ್ಲಿ 33 ಗೇಟ್ಗಳು ಹಳೆಯ ಗೇಟ್ಗಳಾಗ್ಬಿಟ್ಟಿದ್ದವು. ನಿಮಗೆಲ್ಲ ಗೊತ್ತಿದೆ, ಹೋದ ಸಾರಿ ಒಂದು ಗೇಟು ಕಿತ್ಕೊಂಡೋಗಿ
ಆಮೇಲೆ ಅದನ್ನು ರಿಪೇರಿ ಮಾಡಿದ್ವಲ್ಲ, ಅದಕ್ಕೆ ಈ ಸಾರಿ ಎಲ್ಲ ಗೇಟ್ಗಳನ್ನೂ ಬದಲಾವಣೆ ಮಾಡಿಬಿಡ್ತೇವೆ. ಮತ್ತು ಜೂನ್ ಒಳಗಡೆ ಅದನ್ನೆಷ್ಟು ಮಾಡಬೇಕು ಅಂತ ನೀರಾವರಿ ಇಲಾಖೆಯವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲ, ಅದು ಎಷ್ಟು ಪರ್ಸೆಂಟ್ ಇದೆ? 65-35 ಇರೋದು. ಕರ್ನಾಟಕ 35 ಆಂಧ್ರ ತೆಲಂಗಾಣ, 65 ನಮಗೆ. ಆ ಪ್ರಪೋರ್ಷನೇಟ್ ಆಗಿ ಬರಬೇಕು. ಆಮೇಲೆ ಮಾದಾಯಿ ಯೋಜನೆ ಪ್ರಸ್ತಾಪ ಮಾಡಿದ್ದೀವಿ. ಮಾದಾಯಿ ಯೋಜನೆಯಲ್ಲಿ ನಾವು 2 ಟೆಂಡರ್ ಕರೆದು, ಟೆಂಡರು ಫೈನಲೈಸ್ ಆಗಿ ಏಜೆನ್ಸಿನೂ ಫಿಕ್ಸ್ ಆಗಿ ಇದೆ. ಓನ್ಲಿ ಯು ಆರ್ ವೇಟಿಂಗ್ ಫಾರ್ ದಿ ಕ್ಲಿಯರೆನ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಫಾರೆಸ್ಟ್ ಡಿಪಾರ್ಟ್ಮೆಂಟು. ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ನಾವು. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿದ್ದೀರಿ. ಈ ಬಜೆಟ್ ಹೇಗೆ ಭಿನ್ನ, ಯಾವ ರೀತಿ ನೀವು ಅದನ್ನ ವಿಶೇಷ ಒತ್ತು ಕೊಟ್ಟಿದ್ದೀರಿ ಅನ್ನೋದು ವಿಶೇಷವಾಗಿ ಒತ್ತು ಕೊಟ್ಟಿರೋದು ಅಂತಂದರೆ, ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು. 3 ವರ್ಷನೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾರು? ನಾನೇ ಹೇಳಿದ್ನಲ್ರಿ, ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರಿ ಹೋಗ್ತಿರ್ಲಿಲ್ವಾ? ನಮ್ಗೆ 10,000 ಕೋಟಿ ಬಂದಿದ್ರೆ ಸರಿ ಹೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಈ ವರ್ಷ ಡಿಪಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಏನ್ ಕಡಿಮೆ ಮಾಡ್ಬೋದು? ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹೆಂಗೆ? ಏನಂತ ಹೇಳಿರೋದು, ಟೋಟಲ್ ಲಯಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆನೆ ಮಾಡಿದ್ದೀವಲ್ಲ. ಇಲ್ಲ, ನಾನು ಆಗಲೂ ಸಾಲ ಮಾಡಿದ್ದೆ, ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ, ಈಗ 24.94 ಆಗಿದೆ. ಯಾರೋ ಒಬ್ಬರು ಕೇಳಿಯಪ್ಪ, ಯಜಮಾನ ನೀನು ಕೇಳಪ್ಪ. ಬಾರ್ಡರ್ ಲೈನಿಗೆ ಬಂದು ನಿಂತಿದ್ದೀರಲ್ಲ ಸರ್, ಈಸ್ ಇಟ್ ನಾಟ್ ಬಿಲೋ ದಿ 25%? ಟೆಕ್ನಿಕಲಿ ಅಲ್ಲ, 25% ವರೆಗೂ ತಗೋಬಹುದು ನಾವು. ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ ಸಾಲನ. ಬಿಕಾಸ್ ಅನೇಕ ಪ್ರೋಗ್ರಾಮ್ಗಳನ್ನ, ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ತಗೊಂಡಿದ್ದೀವಿ. ಬಿಜೆಪಿಯವರು ಹೇಳ್ತಾ ಇರುವಂತದ್ದು, ಒಂದ್ ಕಡೆಗೆ ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಮೀಟಿಂಗ್ ಮಾಡಿದಾಗೂ ಕೂಡ ಸಿಎಂಗೂ ಹೇಳಿದ್ವಿ, ಸಚಿವರುಗಳಿಗೂ ಹೇಳಿದ್ವಿ. ಆದ್ರೆ ಕರಾವಳಿ ಭಾಗದ ಟೂರಿಸಂ ಬಗ್ಗೆ ಒಂದು ಅಕ್ಷರ ಕೂಡ ಇದರ ಪ್ರಸ್ತಾಪ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮಾಡಿದೀವಿ ನೋಡಪ್ಪ. ಇಲ್ಲಿ ಬಿಜೆಪಿಯವರು ಹೇಳೋದಕ್ಕೆ ಅವ್ರು ಪುಸ್ತಕ ಓದಿದಿಲ್ಲವಲ್ಲ. ನೀನು ಹಂಗೆ ಕೇಳಿದ್ರೆ ಹೆಂಗೆ? ನೀನು ಓದ್ಕೊಂಡು ಕೇಳಿದೀಯ ಅಂತ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡಲಾಗುವುದು. ಪ್ರೋಗ್ರಾಮ್ ಮಾಡಿದ ಮೇಲೆ ಹಣ ಕೊಡೋದು. ಅವ್ರು ಹೇಳ್ತಾರ, ಅವ್ರು ಯಾಕೆ ಮಾಡಲಿಲ್ಲ?
ಅವರೇ ಇದ್ರಲ್ಲಪ್ಪ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡೋದು ಭಾಳ ಸುಲಭ. ವೈ ದೇ ಹ್ಯಾವ್ ನಾಟ್ ಡನ್ ಎನಿ ಪ್ರೋಗ್ರಾಮ್ ಅಂಡರ್ ಟೂರಿಸಂ? ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಯೋಚನೆ ಮಾಡಿ. ನಾವು ಒಂದು ಮೀಟಿಂಗ್ ಮಾಡಿದೆವು ಈಗ ಮೊನ್ನೆ ಹೋಗಿ. ಅವರು ಅದರಿಂದ BJP ಅವ್ರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟೇ ಇಲ್ಲ ಅವ್ರಿಗೆ ಬಜೆಟ್ ಮೇಲೆ ಮಾತಾಡಿ. ಹಾಂ, 1.21 lakh crores they have spent on guarantee schemes. In addition to that, approximately 18,000 crores they have spent on social welfare. What is the human growth index in that? They have not shown that. ಯಾವುದು? ಅದಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಟ್ಟಿಲ್ಲ. ಅದರಲ್ಲಿ 1.21 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದೀವಿ. 17,000 ಕೋಟಿ ಅದಕ್ಕೂ ಏನು ಸಂಬಂಧ? ಅಲ್ಲಲ್ಲ, ನೀವು ಕೇಳ್ತಾ ಇದ್ದೀರಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೂ 1,21,000 ಕೋಟಿ ಖರ್ಚು ಮಾಡೋದಕ್ಕೂ ಏನು ಸಂಬಂಧ? ಅಲ್ಲ, ಅದು ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನಿಮಗೆ ಫಿಗರ್ ಅದ್ರ ಇಂಪ್ಯಾಕ್ಟ್ ಏನಾಗಿದೆ ಅಂತಕ್ಕಂಥದ್ದು ಕೊಡ್ತೀವಿ. ನೋಡ್ರಿ, ವಿ ಆರ್ ನಂಬರ್ 1 ಇನ್ ತಲಾ ಆದಾಯದಲ್ಲಿ ಇನ್ ದಿ ಕಂಟ್ರಿ. ಆಮೇಲೆ ಬೆಂಗಳೂರು ನಗರದಲ್ಲಿ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜು 24% ಆಗಿದೆ. ಆಮೇಲೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಿದ್ದಾವೆ ಅಂತ. ಹಾಗಾದ್ರೆ ವೈ ದೇ ಆರ್ ಫಾಲೋಯಿಂಗ್ ಅವರ್ ಸ್ಟೇಟ್ ಪ್ರೋಗ್ರಾಮ್ಸ್? ಅಲ್ಲಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಅದು ಫಾಲೋ ಮಾಡ್ತಾ ಅಂದ್ರೆ ಇದು ಇಸ್ ಎ ಗುಡ್ ಪ್ರೋಗ್ರಾಮ್ ಅಂತ ಫಾಲೋ ಮಾಡ್ತಾ ಇದ್ದಾರೆ ಅವರು. ವಿರೋಧ ಮಾಡಿದವರು ಫಾಲೋ ಮಾಡ್ತಾ ಇದ್ದಾರೆ. ಯಾವುದನ್ನ ನಾವು ನೋಡ್ರಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಏನ್ ಮಾಡಬೇಕು ಮುಂದೆ ಅಂತ. ಬಟ್ ನಾವು ಏನಂತ ಹೇಳಿದೀವಿ ಅಂತಂದ್ರೆ, ನಾವು ಇದನ್ನೇ ಮಾಡಬೇಕು, ನಮ್ಮ ಮನ್ರೇಗನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಡದೆ ಹೋದ್ರೆ ನೋಡೋಣ, ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಜೆಟ್ ಅಲ್ಲಿ ಈಗ ನೀವು ಗ್ರಾಮೀಣಾಭಿವೃದ್ಧಿ ವಿಬಿಜಿ ರಾಮ್ಜಿ ಕಾಯ್ದೆಗೂ ಅನುದಾನ ಕೊಟ್ಟಿಲ್ಲ, ಜಾರಿ ಮಾಡ್ತೀನಿ ಕೊಟ್ಟಿಲ್ಲ. ಯಾವುದು? ವಿಬಿಜಿ ರಾಮ್ಜಿ ಮನ್ರೇಗಾನು ಜಾರಿ ಇಲ್ಲ, ವಿಬಿಜಿ ರಾಮ್ಜಿ ಜಾರಿ ಇಲ್ಲ. ಏಪ್ರಿಲ್ 1 ಯೋಚನೆ ಮಾಡ್ತೀವಿ. ನಿಮಗೆ ನಿಮ್ ಕರೆದು ಹೇಳ್ತೀನಿ. ಸರ್, ರಾಜ್ಯದ ಅಂದ್ರೆ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯ ತೆರಿಗೆ ಪಾಲನ್ನ 4.7 ಏರಿಕೆ ಮಾಡಿದ್ದೀವಿ. ಸಾಲದ ಪ್ರಮಾಣ, ಸಾಲ ಮಾಡ್ತಾ ಇರೋದು ಹಣ ನಿಂಗೆ 14ನೇ ಹಣಕಾಸಿನ ಆಯೋಗ ಎಷ್ಟಿತ್ತು ಗೊತ್ತಾ? 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋದು ಎಷ್ಟು? 14ನೇ ಹಣಕಾಸಿನ ಆಯೋಗದಲ್ಲಿ 4.131. 4.7 ಜಾಸ್ತಿನೋ 4.131 ಜಾಸ್ತಿನಾ? ಹೇಳಯ್ಯ. ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದ್ರೆ, ಸ್ವಲ್ಪ ಸಮಾಧಾನ ಆಗಿದೆ, ಆದರೆ ನಾವು ನಿರೀಕ್ಷೆ ಮಾಡದಷ್ಟು ಬಂದಿಲ್ಲ ಅಂತ ಹೇಳಿದ್ದೀವಿ ಬಜೆಟ್ನಲ್ಲಿ. ಈಗ 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ, ಹೌದು. ಆ ಪಾಲಿಸಿನ ಯಾವ ರೀತಿ ರೋಲ್ ಔಟ್? 16 ವರ್ಷದ ಒಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಮನೆಯಲ್ಲಿ ಯೂಸ್ ಮಾಡ್ಬೋದಲ್ಲ ಯಾರು? ಮಕ್ಕಳು ಮನೆಯಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿ ರೆಗ್ಯುಲೇಟ್? ಶಾಲಾ ಕಾಲೇಜುಗಳು ಮನೆಗಳು ಅಂತ ಮನೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಪೇರೆಂಟ್ಸ್ ಮೊಬೈಲ್ ಅನ್ನೇ ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದಮೇಲೆ ನಿಮ್ಗೆ ಹೇಳ್ತೀವಿ. Sir, and one more thing. Sir, you have announced that 56
6,432 jobs will be recruited. But why is the government not taking a stand on whether this will include internal reservation or not? ನೋಡಪ್ಪ, ನಾವು ಇಂಟರ್ನಲ್ ರಿಸರ್ವೇಷನ್ನ ಒಪ್ಕೊಂಡಿದ್ದೀವಿ. ಅದರ ಪ್ರಾಸೆಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಏನಂತ ನಾನು ಕೇಂದ್ರ ಸರ್ಕಾರದ ಹೇಳಿದ್ನೆಲ್ಲ ಕರ್ನಾಟಕಕ್ಕೆ ಚೊಂಪು ಕೊಟ್ಟವ್ರೆ ಅಂತ, ಅದಕ್ಕೆ ಅವ್ರು ಮಾಡಿರೋದು ಚೊಂಪು. ಅದಕ್ಕೆ ರಾಜಕೀಯವಾಗಿ ಮಾಡಿದ್ದಾರೆ ನೋಡ್ರಿ. ಒಬ್ರು ಕೇಳ್ರಿ, ಸುಮ್ನೆ ಯಾವನ ಒಬ್ಬ ಅವನ ಕೇಳ್ತಾನೆ, ತಾಳಯ ಅವನು ಕೇಳ್ತಾನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.